ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುರು ಬೇಗ ಬಾ ಗುರು, ನಾನು ಬೇಗ ಹೋಗ್ಬೇಕು. ಸೀರಿಯಸ್ಲಿ ಹಂಗೆಲ್ಲ ಹೇಳ್ತಾರೆ ದೊಡ್ಡವ್ರಿಗೆ. ಅವ್ರ ಅಪ್ಪನ ಇಲ್ಲಿ ನಿಲ್ಸಿರೋದೇನಕ್ಕೆ ಅನ್ಕೊಂಡಿದ್ಯಾ? ಯಾಕೆ ಈ ಆನೆನ ಬಳಸಕ್ಕದ ಅಂಕುಶ. ಸೂಪರ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಬೈ ಒನ್ ಗೆಟ್ ಒನ್ ಆಫರ್ ಕೇಳಿದೀವಿ. ಆದ್ರೆ ಇಲ್ಲೊಬ್ಬ ಹುಡುಗ ಇನ್ನೊಬ್ರು ತಂಗಿನ ಲವ್ ಮಾಡಿ ಮದುವೆ ಆಗ್ಬೇಕು ಅಂತಂದ್ರೆ ಅವ್ರ ಅಣ್ಣನೂ ಅವ್ರ ಮನೆಗೆ ಬರ್ಬೇಕು ಅಂತ ಹೇಳ್ತಾ ಇದ್ದಾನೆ. ಒಂಥರ ವಿಚಿತ್ರವಾಗಿದೆಯಲ್ಲ. ಏನಿದು ವಿಚಿತ್ರವಾದ ಕತೆ ಹೇಳೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಸೀನಿಯರ್ ಕಿಲಾಡಿ ಮಂಗಳೂರಿನ ಪ್ರವೀಣ್ ಜೈನ್, ಮಹಾಂತೇಶ್ ತಾಳಿಕೋಟೆ, ಬಾದಾಮಿಯ ವಿಜಯ್, ಕಡೂರಿನ ದರ್ಶನ್ ಹಾಗೂ ಕಿಲಾಡಿ ಜೂನಿಯರ್ ಎಸ್ ಕ್ಯಾಪಿಟಲ್ ಸಿಹಿ. ಸಮಾಧಾನ ಎಲ್ರಿಗೂ ಸಮಾಧಾನ. ನನ್ನ ಹೆಂಡತಿ ಡೆಲಿವರಿ ಆಯ್ತು ಜಗಪ್ಪ, ನನ್ನ ಹೆಂಡತಿ ಡೆಲಿವರಿ ಆಯ್ತು. ಒಂದು ಗಂಡು ಒಂದು ಹೆಣ್ಣು. ಒಂದು ಹಾಡು ಮುಗಿಯೋಷ್ಟರಲ್ಲಿ ನನಗೆ ವಯಸ್ಸೇ ಆಗೋಗ್ಬಿಡ್ತು. ಅಂದ್ರೆ 25 ವರ್ಷ ಆಯ್ತು ಅಂತ ಹೇಳಿದೆ. ಶರಣಣ್ಣ, ನನ್ನ ಮಕ್ಕಳು ಈಗ ಬೆಳೆದು ದೊಡ್ಡವರಾಗ್ಬಿಟ್ಟಿದ್ದಾರೆ. ನಾನು ನಿಮ್ಮ ಸಿನಿಮಾ ಜಯಲಲಿತಾ ಸಿನಿಮಾ ನೋಡೇನೆ ಮದುವೆ ಆಗಿದ್ದು. ನನ್ನ ಮಕ್ಕಳು ಕೂಡ ಆ ಸಿನಿಮಾ ನೋಡಿನೇ ಬೆಳ್ತಾ ಬಂದರು. ಅದಕ್ಕೂ ಇಬ್ರಿಗೂ ಒಂದು ಹೆಸರು ಇಟ್ಟಿದ್ದೀನಿ. ಗಂಡು ಮಗನಿಗೆ ಜೈ ಅಂತ, ಹೆಣ್ಮಗಳಿಗೆ ಲಲಿತಾ ಅಂತ. ಸೂಪರ್ ಮಗಳೇ, ಸೂಪರ್. ಏನೋ ಹಿಂಗೆತ್ಬಿಟ್ಟಿದ್ಯಾ ಅಪ್ಪ ಮಗಳೇ, ನನ್ನ ಕೈಗೊಂದು ಸಟ್ ಬಳೆ ಕೊಡಿಸ್ತೀಯಾ? ಅಯ್ಯೋ ಕೊಡಿಸ್ತೀನಮ್ಮ, ಖಂಡಿತ ಕೊಡಿಸ್ತೀನಿ. ಥ್ಯಾಂಕ್ ಯು ಅಪ್ಪ. ಅಪ್ಪ ಏನೋ ಇದು ನಾನು ಆಟ ಆಡಕ್ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕಂತ ಹೇಳು. ನೋಡೋ, RR ನಗರ ಹೋದ್ರೆ ಅಲ್ಲಿ ಜಗಪ್ಪ ಸಿಗ್ತಾನೆ. ಓಕೆ. ಇಲ್ಲ ಸ್ಟುಡಿಯೋದಲ್ಲಿ ಆಡ್ತೀನಿ ಅಂದ್ರೆ ಅಂಬಿಕಾ ಅಕ್ಕ ಸಿಗ್ತಾಳೆ. ಓಕೆ ಸರಿ ಆಯ್ತು, ಹೋಗಿ ಬರ್ತೀನಿ. ಇವತ್ತು ನನ್ನ ಮಕ್ಕಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ. ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಅಯ್ಯೋ ರಿಶ್ವಿಕಾ ಮೇಡಮ್, ನೀವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಆದ್ರೆ ನಿಮ್ಗಿಂತ ಕ್ಯೂಟ್ ನಾನು ಕಾಣಿಸ್ತಿದ್ದೀನಿ. ಶರಣ್ ಸರ್, ನಾನು ಒಬ್ಬ ಹುಡುಗನ ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ. ಅವನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನಮ್ಮ ಅಣ್ಣನಿಗೆ ಈ ವಿಷಯನೇ ಗೊತ್ತಿಲ್ಲ. ಎಲ್ಲಿ ನಮ್ಮ ಅಣ್ಣ? ನಮಸ್ಕಾರ ಜಡ್ಜಸ್, ಮೈ ನೇಮ್ ಈಸ್ ವಿಜಯ್ ತೀರ್ಕೊಂಡ ಅಂತ. ತೀರ್ಕೊಂಡೇ ಇಲ್ಲ, ವಿಜಯ್ ತೀರ್ಕೊಂಡ ಅಂತ. ತಂಗಿ, ಮುಖದಲ್ಲಿ ಏನೋ ಚೇಂಜಸ್ ಕಾಣ್ತಾ ಇದೆಯಲ್ಲ, ಏನ್ರ ಹೇಳ್ಬೇಕಾ? ಅಣ್ಣ, ಅದು ನಾನೊಬ್ಬ ಹುಡುಗನ ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ. ಅವನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಣ್ಣ. ತಂಗಿ ತಂಗಿ ತಂಗಿ, ನಿನ್ ಇಷ್ಟಕ್ಕೆ ನಾ ಯಾವಾಗಾದ್ರೂ ಇಷ್ಟ ಇಲ್ಲ ಅಂತ ಹೇಳಿದಿನ? ನೀನ್ ಇಷ್ಟಪಟ್ಟರು ಹುಡುಗನ ನನಗ್ ಕಷ್ಟ ಆದ್ರೂ ಚಿಂತಿಲ್ಲ, ನಾನು ಮದುವೆ ಮಾಡಿಸ್ತೀರಂತ ನಿನಗೆ ಮಾತು ಕೊಡ್ತಾ ಇದ್ದೀನಿ. ಆದ್ರೆ ಒಂದ್ ಪ್ರಾಬ್ಲಮ್. ಏನು, ಹುಡುಗ ನೋಡಕ್ ಚೆನ್ನಾಗಿಲ್ವಾ? ನಿನ್ಗಿಂತ ಚೆನ್ನಾಗಿದ್ದಾನೆ. ನಕರ ಮಾಡ್ತಾವನ? ಅದ್ ನೀನೇ ಮಾಡೋದು. ಮತ್ತೆ ನಮ್ಮ ಪ್ರಾಬ್ಲಮ್ಮು? ಅವನ್ಗೊಬ್ಳು ತಂಗಿ ಇದ್ದಾಳೆ. ನಾನು ಅವನ್ನ ಮದ್ವೆ ಆಗ್ಬೇಕಂದ್ರೆ ನೀನು ಅವನ್ ತಂಗಿನ ಮದ್ವೆ ಆಗ್ಬೇಕು. ನಿರಂಜನ ಹೊಡಿತು ಲಾಟ್ರಿ ಹೊಡಿ. ತಂಗಿ, ನಿನ್ ಸಲುವಾಗಿ ನನ್ನ ಜೀವನೇ ಕೊಡ್ತೀನಿ ತಂಗಿ. ಜೀವ ಬೇಡ, ಆ ಹುಡುಗಿಗೆ ಜೀವನ ಕೊಡು ಸಾಕು. ಅಯ್ಯಪ್ಪ, ಏನ್ ಮಾತಾಡುತ್ತದು? ಸರ್ ಸರ್, ಯಾರು ಯಾರು ಯಾರು? ನಮಸ್ಕಾರ. ಯಾರು? ಅದು ನಾನು ನಿಮ್ ಹುಡುಗನ್ನ ಮದ್ವೆ ಆಗೋ ಹುಡುಗಿ. ಅಲ್ಲ, ಹುಡುಗಿನ ಕರ್ಸಿದ್ರೆ ನೋಡ್ಕೊಂಡು ಹೋಗ್ಬಿಡ್ತಿದ್ದೆ. ಯಾರು ಬೇಡ? ಲಲಿತಾ, ಅಪ್ಪ ಬಾರಮ್ಮ, ಬಾರ. ಅಣ್ಣ, ತಂಗಿ, ಎಂತ ಹುಡುಗಿನ ಹುಡುಕ್ಬಿಟ್ಟಿದ್ಯಾ ತಂಗಿ? ಹುಡುಗಿ ಹತ್ರ ಮಾತಾಡ್ಬೋದಾ? ಮಾತಾಡಿ ಸರ್, ನಿಮ್ಗೆ ಯಾರು ಬೇಡ ಅಂದ್ರೆ ನಿಮ್ದೇ ಹುಡುಗಿ. ಹುಡುಗನ್ಗೆ ಸ್ವಲ್ಪ ನಾಚಿಕೆ ಅಂತ ಕಾಣುತ್ತೆ. ನಿಮಗ್ ನಾಚಿಕೆ ಇಲ್ಲ ಅಂದ್ರೆ ನಮಗಿರಲ್ವಾ? ಮಾತ್ಕೊಂಡೆ. ಬನ್ನಿ ಮೇಡಮ್. ಅಯ್ಯೋ ಯಪ್ಪ, ಕೂತ್ಕೊಳ್ಳಿ. ನೀವು ನಂಗೆ ತುಂಬಾ ಇಷ್ಟ ಆದ್ರಿ. ನಂಗೂ ಕೂಡ ಅಪ್ಪ, ಹುಡುಗ ತುಂಬಾ ಇಷ್ಟ ಆದ. ಇಷ್ಟ ಆಗ್ಲೇಬೇಕಮ್ಮ, ಚೆನ್ನಾಗಿದ್ದಾನೆ ಹುಡುಗ. ಮೇಡಮ್, ನಾವಿಬ್ರು ಮದುವೆ ಆಗ್ತೀವಿ. ಹೌದು. ಸುಂದರವಾದ ಸಂಸಾರನ ಲೀಡ್ ಮಾಡ್ತೀವಿ. ಹೌದು. ಆಮೇಲೆ ಒಂದು 8-10 ಮಕ್ಕಳು ನೀವು ಹೆತ್ ಕೊಡ್ತೀರಾ. ಹೌದು. ಅಕಸ್ಮಾತ್ ನಾನು ಸತ್ತೋದ್ರೆ ನೀವೇನ್ ಮಾಡ್ತೀರಾ? ರೀ, ಮದುವೆಗಿಂತ ಮುಂಚೆ ಸಾಯೋ ಮಾತ್ಯಾಕೆ? ನೀವೇನಾದ್ರೂ ಸತ್ತೋದ್ರೆ ನಾನು ಹುಚ್ಚಿ ಆಗ್ಬಿಡ್ತೀನಿ. ಅಂದ್ರೆ ಬೇರೆ ಮದುವೆ ಆಗಲ್ವಾ? ಹುಚ್ಚುರ್ದು ಹೇಳಕ್ಕಾಗಲ್ಲ, ಎಷ್ಟು ಬೇಕಾದ್ರೂ ಆಗ್ಬೋದು. ಕಾಮಿಡಿ ಮಾಡ್ತೀನಿ. ಮಾಡಬೇಕು, ಕಾಮಿಡಿ ಮಾಡ್ಲೇಬೇಕು. ಇಲ್ಲಾಂದ್ರೆ ಗುಂಪ್ನಾಗ ಎಲಿಮಿನೇಷನ್ ಮಾಡಿಬಿಡ್ತಾರೆ. ನಿಮ್ಗೆ ಅಡಿಗೆ ಮಾಡಕ್ ಬರುತ್ತಾ? ಇಲ್ವಲ್ಲ. ಮಾಡಿ ತಿನ್ನಕ್ಕೆ? ಅದು ತಿಂತೀನಿ. ಒಂದ್ ಅಡಿಗೆ ಮಾಡಕ್ ಬರಲ್ಲ, ಏನು ಮಾಡಕ್ ಬರಲ್ಲ ಅಂದ್ರೆ ಇವ್ನು ನಾನು ಮದುವೆ ಆಗ್ಬೇಕಾ? ಮದುವೆ ಆಗಲ್ಲ ಹೋಗಿ. ಏನೋ ಮಾತಾಡ್ತಿದ್ಯಾ? ನನ್ನ
ಮದುವೆ ಆಗಲ್ಲ ಅಂತಿದ್ಯಲ್ಲ ಏನ್ ಬಂದ್ಯಾ ಹುಡುಗಿ ನೋಡಿದ್ಯಾ ಮದುವೆ ಆಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕು ಅದು ಬಿಟ್ಟು ಅದಕ್ಕೆ ಭಾಷೆ ಮಾತಾಡ್ತೀಯ ಏನೇ ಇದು 50-50 ಅದಕ್ಕೆ ನಾನು ನಿನ್ನನ್ ಕರ್ತಿದ್ದು ಅಣ್ಣ. ನನಗಾಗಲ್ಲ ನಾನು ಇವಳ ಮದುವೆ ಆಗಲ್ಲ ಅಣ್ಣ ಮಾತ್ ಕೊಟ್ಟಿದ್ದೆ ಮದ್ವೆ ಮಾಡ್ಸು ಅಣ್ಣ, ನನ್ ಮದ್ವೆ ಮಾಡ್ಸು ಅಣ್ಣ, ಏನು ನನ್ ಮದ್ವೆ ಮಾಡ್ಸು ಅಣ್ಣ, ನನ್ ಮದ್ವೆ ಮಾಡ್ಸು. ನಿನಗೆ ಆಕ್ಟಿಂಗ್ ಮಾಡಂದ್ರೆ ಓವರ್ ಆಕ್ಟಿಂಗ್ ಮಾಡ್ತೀಯ ನೀನು ಮಾತು ಕೊಟ್ಟಿದ್ದಕ್ಕೆ ನಾ ಮದುವೆ ಹಾಕಿನಿಲ್ಲ ಗೊತ್ತಿಲ್ಲ ಈ ಓವರ್ ಆಕ್ಟಿಂಗ್ ಮದುವೆ ಒಪ್ಕೊಂತೀನಿ ಆಯ್ತು ಯಾರು ಟೆನ್ಷನ್ ಮಾಡ್ಕೋಬೇಡ್ರಿ ಯಾರು ಮಾಡ್ಕೊಂಡ್ರೆ ಇಲ್ಲಿ? ಮಾಡ್ಕೊಂಡಿಲ್ಲ ನಾನು ಮಾಡ್ಕೊಂಡು ಸಹಾಯಕತ್ತೀನಲ್ಲೋ ಮರ ಗಂಡು ಹೆಣ್ಣು ನೋಡಿತ್ತಾನೆ ನಡಿ ಮನೆ ಹೋಗೋಣ ಬಾ ಅಣ್ಣ ಮುಹೂರ್ತ ಚೆನ್ನಾಗಿದೆ, ಇವತ್ತೇ ಮದ್ವೆ ಆಗ್ಬಿಡೋಣ ಅಣ್ಣ. ಇವತ್ತ ನಾನು ಭಾಳ ಬಿಸಿ ಇದ್ದೀನಿ ನನಗೆ ಅಂದ್ರೆ ನೀನ್ ಫ್ರೀ ಇದ್ದಾಗ ನಾವು ಮದುವೆ ಆಗ್ಬೇಕಾ ಈಗಲೇ ಮದುವೆ ಆಗ ಕರ್ಕೊಂಡು ಹೋಗಿ ನನ್ನ ತಂಗಿನ ತಾಳಿ ತಗೋ ಬಂಗಾರಕ್ಕೆ ರೇಟ್ ಜಾಸ್ತಿ ಇದೆ ಅದನ್ನ ತಿಳ್ಕೊ ತಾಳಿ ಅಂತ ಓಕೆ ಗಟ್ಟಿ ಬೇಡ ಅಯ್ಯೋ ಅರ್ಜೆಂಟಲ್ಲಿ 8 ಗಂಟೆ ಕಟ್ಬಿಟ್ನಲ್ಲಪ್ಪ ನಾನು ಅಪ್ಪ ಮಗಳೇ, ಆಶೀರ್ವಾದ ಮಾಡಿ ಅಪ್ಪ ಅಯ್ಯೋ ಆಶೀರ್ವಾದ ಅಮ್ಮ, ಆಶೀರ್ವಾದ. ಆಶೀರ್ವಾದ ತಗೊಂಡ್ವಲ್ಲ ಬಾ ಮನೆ ಹೋಗೋಣ ಯಾಕೆ ಏನಾಯ್ತು ಹುಟ್ಟಿದಪ್ಪ ಹುಟ್ಟಿ ಬೆಳೆದಂತ ಮನೆ ಜೊತೆಲಿ ಬೆಳೆದ ಅಣ್ಣ ಇವರೆಲ್ಲ ಬಿಟ್ಟು ಹೋಗ್ಬೇಕಲ್ಲ ತಂಗವ ಯಾಕೆ ತಂಗವ ಅಳ್ತಾ ಇದೀಯಾ ಅಳ್ಬೇಡ ನಾನಿದ್ದೀನಿ ಚಿಡಿಕೆ ಹೊಡೆದ ಏನಾದ್ರು ಪ್ರಾಬ್ಲಮ್ ಇದ್ರೆ ಕರೆ ಟಕ್ ಅಂತ ಥ್ಯಾಂಕ್ ಯು ನಿನಗೇನಾಯ್ತು? ಏಕಪಾತ್ರ ಅಭಿನಯ ಅಯ್ಯೋ ಸ್ಕಿಟ್ ಮಾಡಂತಂದು 4 ಜನ ಟೀಮ್ ಕೊಟ್ರೆ ನೀನು ಒಬ್ಬ ಹೈಲೈಟ್ ಆಗಕ್ಕೆ ಅಪ್ಪ ಹೋಗಿ ಬರ್ತೀನಿ ಅಪ್ಪ ಹೋಗಿ ಬರ್ತೀನಿ ಶರಣ ಸರ್ ಬಾಯ್ ನಿಶ್ವಿಕಾ ಮೇಡಮ್ ಬಾಯ್ ಅಪ್ಪ ಆಶೀರ್ವಾದ ಮಾಡಿ ಅಪ್ಪ ಆಯ್ತಾಯ್ತು ಹೋಗ. ನಾನು ಯಾವ ಥರ ಯಪ್ಪ ಅಣ್ಣ ಮಕ್ಕಳ ಮದುವೆ ಅಂತೂ ಆಯ್ತು, ನನಗೂ ವಯಸ್ಸಾಯ್ತು. ವಯಸ್ಸಾದ್ಮೇಲೆ ಇನ್ನೂ ಬಹಳ ಆಸೆ ಇದೆ ಕಣೋ ನನ್ಗೆ. ಯಾಕೆ ಸಾಯಿ ಹೊಡಿತೀವೋ? ಆಲ್ರೆಡಿ 3 ಶೋ ಮಾಡಕತ್ತಿ, ಆದ್ರೂ ಮತ್ತೊಂದು ಶೋ ಕಣ್ಣು ಹಾಕ್ತಾನೇ ಇರ್ತಿ. ನಮಗೆ ಆಸೆ ಇರಲ್ವಾ? ಇನ್ನೇನು ವಯಸ್ಸಾದ್ಮೇಲೆ ಎಲ್ಲಿ ಹೋಗ್ತಾರೆ? ತೀರ್ಥಯಾತ್ರೆಗೆ ಗೋವಾಕ್ ಹೋಗ್ತಾ ಇದ್ದೀನಿ. ತೀರ್ಥಯಾತ್ರೆಗೆ ಅಣ್ಣ, ತೀರ್ಥಯಾತ್ರೆ. ನಿರಂಜನಣ್ಣ ಏನು ನನ್ನ ಹೆಂಡತಿನ ಎಷ್ಟು ಕಂಟ್ರೋಲ್ನಾಗ ಇಟ್ಕೊಂಡೇನು ಗೊತ್ತಾ? ನಾನು ನೋಡಿದ್ರೆ ಸಾಕು ಗಡ್ಡ ನಡುತ್ತಾ. ಈಗ ನೋಡಿ ಹೆಂಗ್ ಮಾಡ್ತೀನಿ ಲೇ ಇವಳೇ ರೀ ಬಾಯಿಲ್ ಕಾಪಿ ತಗೊಂಬ. ಸರಿ ರೀ ಹಾ ತಗೊಳ್ರಿ ಈ ಭಯ ಇರ್ಲಿ. ಇದು ಒಂದು ಕಾಪಿನ ಒಂದು ಕಾಪಿ ಮಾಡಕ್ ಬರಲ್ಲ ನಿನಗೆ.